ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ದರ್ಶನ್ ದೂರವಾಣಿ ಸಂಪರ್ಕದಲ್ಲಿ ನೀಡಿದ್ದಾರೆ. ದರ್ಶನ್, ಈಗ ಅಧಿವೇಶನವನ್ನ ವಿಸ್ತರಿಸೋದಕ್ಕೆ ಸಿಎಂ ಯೋಚನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಮನ್ರೇಗಾ ಬಗ್ಗೆ ಚರ್ಚೆ ಮಾಡುವಂತ ಯೋಚನೆಯನ್ನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇವೆ. ಇದ್ರ ಬಗ್ಗೆ ಹೇಳೋದಾದ್ರೆ ಕಳೆದ 22ರಿಂದ 31ರವರೆಗೆ ಒಂದು ವಿಧಾನಮಂಡಲ ಅಧಿವೇಶನ ನಡೀಬೇಕಾಯಿತು. ಆದ್ರೆ ಅಧಿವೇಶನ ಕೇವಲ 10 ದಿನಗಳು ಮಾತ್ರ ಅಧಿವೇಶನ ನಡೆಯೋದಕ್ಕೆ ಹಿಂದೆ ಕರೆದಿತ್ತು. ಅಂದ್ರೆ ಮನ್ರೇಗಾ ವಿಚಾರವನ್ನ ಚರ್ಚೆ ಮಾಡೋದಕ್ಕೋಸ್ಕರ ವಿಶೇಷ ಅಧಿವೇಶನವನ್ನ ಈ ಬಾರಿ ಸರ್ಕಾರ ಕೂಡ ಕರೆಯಲಾಗಿತ್ತು. ಆದ್ರೆ ಕಳೆದ 3 ದಿನಗಳ ರಜೆ ಇತ್ತು. ಅಂದ್ರೆ ಕಳೆದ 4th ಸ್ಯಾಟರ್ಡೆ ಮತ್ತೆ ಭಾನುವಾರ ಮತ್ತೆ ಗಣರಾಜ್ಯೋತ್ಸವ ಇರೋದ್ರಿಂದ 3 ದಿನಗಳು ಅಲ್ಲಿ ವೇಸ್ಟ್ ಆಗಿತ್ತು. ಜೊತೆಯಲ್ಲಿ ಕಾಂಗ್ರೆಸ್ ಒಂದು ಹೋರಾಟವನ್ನ ಮನ್ರೇಗಾ ವಿಚಾರವಾಗಿ ಆಂದೋಲನ ಹಮ್ಮಿಕೊಂಡಿತ್ತು. ಈ ಒಂದು 4-5 ದಿನಗಳು ಸುಮ್ಮನೆ ಕಾಲಹರಣ ಆಗಿದೆ. ಜೊತೆಯಲ್ಲಿ ಮನ್ರೇಗಾ ವಿಚಾರವಾಗಿ ಏನು ಅಧಿವೇಶನದಲ್ಲಿ ಯಾವುದೇ ರೀತಿಯ ಚರ್ಚೆ ಕೂಡ ಆಗಿಲ್ಲ. ಯಾಕಂತಂದ್ರೆ ವಿಪಕ್ಷಗಳು ಈ ಒಂದು ವಿಚಾರವನ್ನು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಜಾರಿಕೊಳ್ಳುವಂತ ಪ್ರಯತ್ನಗಳು ಮಾಡಿದೆ, ಮತ್ತೆ ಇದಕ್ಕೆ ಯಾವುದೇ ರೀತಿಯ ಸಮಯ ಕೂಡ ಸಿಕ್ಕಿಲ್ಲ. ಹಾಗಾಗಿ ಈ ಒಂದು 2 ದಿನಗಳ ಕಾಲ ಈ ಒಂದು ವಿಸ್ತರಣೆಯನ್ನ ಮಾಡ್ಬೇಕಂದ್ರೆ ಅಧಿವೇಶನವನ್ನು ವಿಸ್ತರಣೆ ಮಾಡ್ಬೇಕಂತ ಈಗ ಸಿಎಂ ಕೂಡ ಅನ್ಕೊಂಡಿರುವಂತ. ಜೊತೆಯಲ್ಲಿ ಈ ಒಂದು 2 ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು. ಯಾಕಂತಂದ್ರೆ ಮನ್ರೇಗಾ ವಿಚಾರವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಕೂಡ ಮತ್ತೆ ಮಂತ್ರಿಗಳು ಕೂಡ ಹಾಜರಾಗಿರ್ಬೇಕು. ಜೊತೆಗೆ ಈ ಒಂದು ವಿಚಾರವನ್ನ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಿಡೋದು ಬೇಡ. ಯಾಕಂತಂದ್ರೆ ಬಿಜೆಪಿ ಕೂಡ ಕಾಲಹರಣ ಮಾಡ್ಕೊಂಡಾಗಿದೆ. ಈ ವಿಚಾರವನ್ನು ಚರ್ಚೆ ಮಾಡ್ಬೇಕು. ಮತ್ತೆ ಮನ್ರೇಗಾ ವಿಚಾರಣಕ್ಕೆ ಅಂದ್ರೆ ವಿಚಾರ ಚರ್ಚೆಗೆ ಯಾವುದೇ ರೀತಿಯಾದ ಸಮಯಾವಕಾಶ ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಮುಂದಿನ ದಿನ 2 ದಿನಗಳೇನಿದೆ, ಈ ಒಂದು 2 ದಿನಗಳು ಕೂಡ ಯಾವುದೇ ಶಾಸಕರು ಕೂಡ ಮಿಸ್ ಆಗೋಬಾರ್ದು ಅಂತೇಳಿ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಏನು ಸಿಎಂ ಅವರು ಕೂಡ ಒಂದು ಪ್ರಸ್ತಾಪನ ಮಾಡಿರ್ತಕ್ಕಂಥದ್ದು. ಜೊತೆಲಿ BNC ಸಭೆಯಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಇದಕ್ಕೆ ಬೇಕಾದಂತ ಒಂದು ತಯಾರಿಯನ್ನು ಸಹ ಮಾಡ್ಕೊಳ್ಳಲಾಗ್ತದೆ. ಹಾಗಾಗಿ ಈ ಇನ್ನು 2 ದಿನಗಳ ಕಾಲ ಅಧಿವೇಶನ ಮುಂದೂಡಿಕೆ ಆದ್ರೆ ಜೊತೆಯಲ್ಲಿ ಒಂದಷ್ಟು ಸಮಸ್ಯೆಗಳ ಬಗ್ಗೆನೂ ಕೂಡ ಮಾತಾಡಬಹುದು. ಮತ್ತೆ ಮನ್ರೇಗಾ ವಿಚಾರ ಕೂಡ ಒಂದು ವಿಪಕ್ಷಗಳನ್ನ ತರಾಟೆ ತೆಗೆದುಕೊಳ್ಬಹುದು ಅನ್ನುವಂತ ಒಂದು ಪ್ಲಾನ್ ನಲ್ಲಿ ಈಗ ಕಾಣಿರುವಂತದ್ದು. ಸುನೀತೆ, ಧನ್ಯವಾದಗಳು ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.